ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ನಲ್ಲಿ ಇರಾನಿ ಸಮಾಜದವರಿಂದ ಕಪ್ಪು ಬಟ್ಟೆ ಧರಿಸಿ ಶೋಕಾಚರಣೆ ಮೆರವಣಿಗೆ ಉದ್ದಕ್ಕೂ ಕೇಳಿಬಂದ ಹಸೀನ್ ಹುಸೇನ್ ಘೋಷಣೆಯೊಂದಿಗೆ ಆಯುಧಗಳಿಂದ ರಕ್ತ ಚಿಮ್ಮಿಸಿ ಪಶ್ಚಾತ್ತಾಪ. ಸಿಲ್ವರ್ ಸ್ಟಾರ್ ರೋಟರಿ ವತಿಯಿಂದ ಸಂಸದ್ ಸಾಗರ್ ಖಂಡ್ರೆಗೆ ಸತ್ಕಾರ, ಗೌರವಾನ್ವಿತ ಸದಸ್ಯತ್ವ ರೋಟರಿ ವತಿಯಿಂದ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಿ ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲು ಆಗ್ರಹಿಸಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ. ಎಲ್ಲ ಇಲಾಖೆಗಳಲ್ಲಿ ಕನ್ನಡ ಹೆಚ್ಚು ಬಳಕೆಯಾಗಬೇಕು. ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ. ಭಾರತೀಯ ಬೌದ್ಧ ಮಹಾಸಭಾ ತಾಲೂಕಾ ಶಾಖೆ ಬೀದರ್ ವತಿಯಿಂದ ವರ್ಷವಾಸ ಕಾರ್ಯಕ್ರಮ ಕುರಿತು 1 ದಿನದ ಚಿಂತನಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ಬೀದರ್ನ ಕೃಷ್ಣಮೂರ್ತಿ ಆಸ್ಪತ್ರೆಯಲ್ಲಿ ನಡೆದ ಗರ್ಭಕಂಠ ಕ್ಯಾನ್ಸರ್ ಲಸಿಕೆ ಶಿಬಿರದಲ್ಲಿ ಲಸಿಕೆ ಪಡೆದವರಿಗೆ ಹಲಸಿನ ಹಣ್ಣು ಸಸಿ ಉಚಿತವಾಗಿ 60 ಹೆಣ್ಣು ಮಕ್ಕಳಿಗೆ ಲಸಿಕೆ ವಿತರಿಸಲಾಯಿತು. ಸುದ್ದಿಯ ವಿವರಗಳು. ಮೊಹರಂ ಹಬ್ಬದ ನಿಮಿತ್ತ ಇರಾನಿ ಸಮುದಾಯದವರು ಕಳೆದ 10 ದಿನಗಳಿಂದ ಶೋಕಾಚರಣೆ ಮೂಲಕ ಮೊಹರಂನ 10 ದಿನ ನಗರದಲ್ಲಿ ತಮ್ಮನ್ನು ತಾವು ಶರೀರದ ಮೇಲೆ ಚೂಪಾದ ಆಯುಧಗಳಿಂದ ಹೊಡೆದು ರಕ್ತ ಚಿಮ್ಮಿಸಿಕೊಳ್ಳುವ ಮೂಲಕ ಶೋಕ ಆಚರಿಸಿದರು. ನಗರದ ಇರಾನಿ ಗಲ್ಲಿಯಿಂದ ಮೆರವಣಿಗೆಯ ಮೂಲಕ ರೈಲ್ವೆ ನಿಲ್ದಾಣದ ಎದುರು ಆಗಮಿಸಿ ಸಮಾಜದ ಎಲ್ಲರೂ ಒಂದೆಡೆ ಸೇರಿಕೊಂಡು ಅಂದಿನ ಕಾಲದಲ್ಲಿ ಕರಬಲ ಯುದ್ಧದಲ್ಲಿ ಹಸೀನ್ ಹುಸೇನ್ ಎಂಬುವವರು ನಮ್ಮಿಂದಲೇ ಹತ್ಯೆಯಾಗಿದೆ ಎಂದು ಪಶ್ಚಾತ್ತಾಪ ಪಡುವ ಮೂಲಕ ಶೋಕಾಚರಣೆ ಪರಿಪಾಠದಂತೆ ಬೀದರ್ ನಗರದಲ್ಲಿ ಕೂಡ ಆಚರಿಸಿದ್ದರು. ಮಾಜಿ ನಗರಸಭೆ ಅಧ್ಯಕ್ಷರಾದ ಫಾತಿಮಾ ಅವರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇರಾನಿ ಸಮುದಾಯದಿಂದ 10 ದಿನ ಶೋಕಾಚರಣೆ ಮಾಡುವ ಮೂಲಕ ಮೊಹರಂನ ಆಚರಿಸುತ್ತೇವೆ ಎಂದು ಮಾತನಾಡುತ್ತಾ ಹೇಳಿದರು. ಮೊಹರಂ ಹಬ್ಬದ ನಿಮಿತ್ತ ಇರಾನಿ ಸಮುದಾಯದವರು ಕಳೆದ 10 ದಿನಗಳಿಂದ ಶೋಕಾಚರಣೆ ಮೂಲಕ ಮೊಹರಂ 10ನೇ ದಿನವಾದ ಬುಧವಾರ ನಗರದಲ್ಲಿ ತಮ್ಮನ್ನು ತಾವು ಶರೀರದ ಮೇಲೆ ಚೂಪಾದ ಆಯುಧಗಳಿಂದ ಹೊಡೆದು ರಕ್ತ ಚಿಮ್ಮಿಸಿಕೊಳ್ಳುವ ಮೂಲಕ ಶೋಕ ಆಚರಿಸಿದ್ದರು. ನಗರದ ಇರಾನಿ ಗಲ್ಲಿಯಿಂದ ಮೆರವಣಿಗೆಯ ಮೂಲಕ ರೈಲ್ವೆ ನಿಲ್ದಾಣದ ಆವರಣದ ಎದುರು ಆಗಮಿಸಿ ಸಮಾಜದ ಎಲ್ಲರೂ ಒಂದೆಡೆ ಸೇರಿಕೊಂಡು ಅಂದಿನ ಕಾಲದಲ್ಲಿ ಕರ್ಬಲಾ ಯುದ್ಧದಲ್ಲಿ ಹಸೀನ್ ಹುಸೇನ್ ಎಂಬುವವರು ನಮ್ಮಿಂದಲೇ ಹತ್ಯೆಯಾಗಿದೆ ಎಂದು ಪಶ್ಚಾತ್ತಾಪ ಪಡುವ ಮೂಲಕ ಶೋಕಾಚರಣೆ ಪರಿಪಾಠದಂತೆ ಬೀದರ್ ನಗರದಲ್ಲಿ ಕೂಡ ಆಚರಿಸಿದ್ದರು. ನಗರದ ಹರಳಯ್ಯ ವೃತ್ತದ ಬಳಿ ಸೇರಿದ್ದ ಜನರನ್ನ ಉದ್ದೇಶಿಸಿ ಮಾತನಾಡಿದ ಸಮಾಜದ ಮುಖಂಡರು, ನಮ್ಮ ಸಮಾಜಕ್ಕೆ ಹಸೀನ್ ಹುಸೇನ್ ಅವರ ಕೊಡುಗೆ ಅಪಾರವಾಗಿದ್ದು, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವ ಮೂಲಕ ಎಲ್ಲರ ಭ್ರಾತೃತ್ವದಂತೆ ಜೀವಿಸಬೇಕೆಂದು ಕರೆ ನೀಡಿದ್ದರು. ಮೆರವಣಿಗೆಯುದ್ದಕ್ಕೂ ಮಹಿಳೆಯರು ಹಾಗೂ ಚಿಕ್ಕ ಮಕ್ಕಳು ತಮ್ಮ ಎದೆಗೆ ಹೊಡೆದುಕೊಂಡು ಹಸೀನ್ ಹುಸೇನ್ ಎಂಬ ಘೋಷಣೆ ಕೂಗುತ್ತಾ ಮುನ್ನಡೆದರೆ, ಸಮಾಜದ ಪುರುಷರು ಹಾಗೂ ಯುವಕರು ತಮ್ಮ ಶರೀರದ ಮೇಲಿನ ಬಟ್ಟೆ ಕಳಚಿ ಚಾಕು ಕತ್ತಿ ಅಲ್ಲದೆ ವಿವಿಧ ಚೂಪಾದ ಆಯುಧಗಳಿಂದ ಹೊಡೆದುಕೊಂಡು ಶರೀರದ ಮೇಲೆ ರಕ್ತದ ಕಲೆ ಹರಿಸಿಕೊಂಡರು. ಇರಾನಿ ಸಮಾಜದ ಮೆರವಣಿಗೆ ನೋಡಲು ನಗರದ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು ಮೆರವಣಿಗೆಯು ರಸ್ತೆಯಲ್ಲಿ ಪಾಲ್ಗೊಂಡಿದ್ದರು. ಮೆರವಣಿಗೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು.
बजू खुदा कमर बजरुद्द जा कमर कफुल्ला जब कमर हसीफ अल्लाह कफुल बरा कमर हसीफ अल्लाह अबरे बादो माहो खुर्शीद आते हैं गाजी अकबर कासिम शब्बीर आते हैं या पास सैयदी अब्दुल हसीन कमर हामिद कमर अब्दुल हसीन कमर शुराफिन कमर हसीफ अल्लाह शुराफिन कमर हसीफ अल्लाह हमला बरगाजी है मिसले तूफान संजू बहादुर है जानान जानान या पास सैयदी सैयदी या पास सैयदी अब्दुल अदब कमर सिंसाले रब कमर अब्दुल अदब कमर सिंसाले रब कमर करना सब कमर हसीफ अल्लाह करना सब कमर हसीफ अल्लाह कमर कमर है जादू कमर कमर तूफान कमर कमर गन्नासी कमर कमर जाना या पास कमर अम्मा सब कमर आगे वाला कमर अम्मा सब कमर आगे वाला कमर आगे वाला कमर हसीफ अल्लाह जिनको कमले शहर घाटी आता है हैदर का तेवर है हैदर जैसा है या पास कोई बंदा 6 महीने का बच्चा लेके आ जाए किसी मजहब का हो और कहते भैया इसे जरा पानी पिला दो, 6 महीने का बच्चा, मुमकिन है हम गुनहगार हो, मुमकिन है खताकार हो, मगर 6 महीने का बच्चा किसी मजहब में खताकार नहीं होता है, किसी धर्म में गुनहगार नहीं होता है। 6 महीने का बच्चा आप लेके आए और तो कहते भैया पानी पिला दो, आप सब चाहे हिंदू हो, चाहे सिख हो, चाहे मुसलमान हो, चाहे जो भी हो, हर आदमी पानी पिलाएगा। 6 महीने का बच्चा मासूम कहा जाता है, उसे कोई नहीं मारेगा। अब यही से अंदाजा कर ले। मैं तेरे मोहतरम सुनने वालों, हम ये यहाँ की बात नहीं कर रहे, पूरे हिंदुस्तान की बात कर रहे हैं। यही की बात नहीं, हर जगह हमारे देशवासी इस जुलूस का इस्तकबाल करते हैं। हमने एक जगह देखा कि वहाँ बहुत सारी हमारे हिंदू धर्म की औरतें छोटे छोटे कूजे में दूध लेकर के आई और आकर के हुसैन के इस जुलूस में दूध देना शुरू किया। घोड़े के पास पूछा क्यों? कहा हमने सुना है कि हुसैन बाबा के पास एक 6 महीने का बच्चा था, उसे यजीदियों ने पानी नहीं पिलाया। हम यही मैसेज देना चाह रहे हैं। हमारा हुसैन यही पता चलता है, अगर ये इंसान होते, इनमें इंसानियत होती तो 6 महीने का बच्चा कहीं गुनाह नहीं करता है, कोई जुर्म नहीं करता है। हम 6 महीने के बच्चों को लेकर के आए, यजीदियों के सामने हुसैन लेकर के आए और कहे यजीदियों अगर तुमने हम पर पानी बंद कर दिया है, 3 दिन से पानी बंद था, चलो माना तुम्हारे नजर में हम अच्छे नहीं है, कम से कम मेरा 6 महीने का बच्चा है, इसे पानी पिला दो। देखिए आप इस तरह करें, कोशिश करें, आप तलाश करें बात है कि नहीं। यजीदियों ने पानी नहीं पिलाया 6 महीने के बच्चे को, क्या दिया? तारीख बताती है, यजीदियों ने हुसैन के हाथों में 6 महीने के बच्चे को तीर मारा और उसे शहीद कर दिया। बस यहीं तक बात लाना थी। इंसानियत क्या यही है कि 6 महीने बच्चे को मार देना? उनमें इंसानियत नहीं थी, वो हैवान से बदतर थे। ऐसे लोगों को इस्लाम नकारता है कि जिनमें मोहब्बत न हो, जिनमें उखवत न हो, जिनमें इंसानियत न हो। लिहाजा हुसैन का मैसेज यही है, क्या लोगों दुनिया में रहो,
वो ऐसे रहो कि जब तक जिंदा रहो लोग तुमसे मिलने की तमन्ना करें, जब मर जाओ तो तुम्हें लोग याद करें। ये एक मैसेज दिया हुसैन ने। दूसरा मैसेज ये दिया कि जब तक दुनिया में रहो आजाद बन के रहो, गुलाम बन के मत रहो। रब्बना आज 10 मुहर्रम है। आप लोग सब जानते हैं कि हर साल की तरह बीदर में हमारा 10 मुहर्रम को जुलूस निकलता है। ये जुलूस जो है अमन और शांति का पैगाम देता है। जो इमाम हुसैन ने जिस वजह से अपना सर कटाया, अपने छोटे छोटे बच्चों को शहीद किया, तो आप सब जानते किस लिए, सिर्फ और सिर्फ इंसानियत बचाने के लिए। वो ना किसी ज़ात का है, ना किसी कोई ऐसा ज़ात पर्टिकुलर किसी ज़ात का नहीं। इमाम हुसैन हर उस ज़ात का है। हर उस ज़ात का मतलब हर इंसानियत के लिए इमाम हुसैन एक पैगाम छोड़ के गए। उस पैगाम को जो है हम लोगों तक पहुंचाने के लिए जो है ये 10 मुहर्रम को हमारा जुलूस निकलता है, जो हर साल की तरह मुहर्रम पूरे बीदर के रहीवासी, बीदर डिस्ट्रिक्ट के लोग जानते हैं कि हम ईरानी लोग जो है मुहर्रम मनाते हैं, 10वीं तारीख को जुलूस निकालते हैं। और मेरी आप सभी लोगों पूरे आवाम से, बीदर की आवाम से मैं उन सब का शुक्रिया अदा करती हूँ जो इस जुलूस में शिरकत हुए, जो इमाम हुसैन के पैगाम में शिरकत हुए। मैं इन सभी लोगों का शुक्रिया कहती हूँ। इतना कहते हुए अपने बात को ख़त्म करती हूँ। शुक्रिया। ಬೀದರ್ ನಗರದ SRS ಫಂಕ್ಷನ್ ಹಾಲ್ನಲ್ಲಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ ತಂಡವು ಬೀದರ್ ಜಿಲ್ಲೆಯ ನೂತನ ಸಂಸದ್ ಸಾಗರ್ ಖಂಡ್ರೆ ಅವರಿಗೆ ಅಭಿನಂದನಾ ಸಮಾರಂಭ ನಿಮಿತ್ತವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸ್ವಾಗತ ಭಾಷಣವನ್ನು ಮಾಡಿದ ಯುವ ಉದ್ಯಮಿ ಹಾಗೂ ಕ್ಲಬ್ನ ಉಪಾಧ್ಯಕ್ಷ ಆದಿಶ್ ವಾಲಿ ಮಾತನಾಡಿ, ನಮ್ಮ ಜಿಲ್ಲೆಯ ನೂತನ ಸಂಸದರಾಗಿರುವ ಸಾಗರ್ ಖಂಡ್ರೆರವರು ರಾಜ್ಯದ ಇತಿಹಾಸದಲ್ಲಿಯೇ ಅತಿ ಕಿರಿಯ ಸಂಸದರಾಗಿ ಆಯ್ಕೆಯಾಗಿರುವುದು ಜಿಲ್ಲೆಯ ಕೀರ್ತಿ ಹೆಚ್ಚಿಸಿದೆ. ಯುವ ನಾಯಕ ಸಾಗರ್ ಖಂಡ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಕೊಡುಗೆಯನ್ನು ಕೊಡಲಿ ಎಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಕ್ಲಬ್ನ ಸಲಹೆಗಾರರಾಗಿರುವಂತಹ ಬಸವರಾಜ್ ಧನ್ನೂರ್ ಅವರು ಮಾತನಾಡಿ, ರೋಟರಿ ಕ್ಲಬ್ ಒಂದು ಸೇವಾ ಸಂಸ್ಥೆಯಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದೆ. ಪೋಲಿಯೋ ಮುಕ್ತ ವಿಶ್ವವಾಗಲಿ ಮಹತ್ತರ ಕೊಡುಗೆ ನೀಡಿದೆ ಎಂದರು. ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಹಲವು ಸಮಾರಂಭಗಳಿಗೆ ಒಳ್ಳೆಯ ಮೀಟಿಂಗ್ ಹಾಲ್ ಕೊರತೆ ಇದ್ದು, ನಮ್ಮ ರೋಟರಿ ಕ್ಲಬ್ನ ಸದಸ್ಯರು ಸೇರಿ ಒಂದು ನೂತನ ರೋಟರಿ ಭವನ ನಿರ್ಮಿಸುವ ಗುರಿಯನ್ನು ಹೊಂದಿದ್ದೇವೆ. ಅದಕ್ಕಾಗಿ ಒಂದು CA ಸೈಟ್ ಕೊಡಿಸಲು ಸರ್ಕಾರ ಮಟ್ಟದಲ್ಲಿ ತಾವು ಸಹಾಯ ಮಾಡಬೇಕು ಎಂದು ಸಂಸದ್ ಸಾಗರ್ ಖಂಡ್ರೆಗೆ ಮನವಿ ಮಾಡಿದರು. ಕೊನೆಯದಾಗಿ ಅಧ್ಯಕ್ಷತೆಯ ಭಾಷಣವನ್ನು ಮಾಡಿದಂತಹ ಸಾಗರ್ ಖಂಡ್ರೆ ಅವರು, ಈ ಕಾರ್ಯಕ್ರಮಕ್ಕೆ ಬರುವ ಮೊದಲು ನಾನು ರೋಟರಿ ಕ್ಲಬ್ನ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ. ರೋಟರಿ ಕ್ಲಬ್ ಈಗಾಗಲೇ ವಿಶ್ವಾದ್ಯಂತ ಒಳ್ಳೆಯ ರೀತಿ ಕೆಲಸಗಳು ಮಾಡುತ್ತಿದ್ದು, ಬೀದರ್ನಲ್ಲಿಯೂ ಕೂಡ ಈ ಒಂದು ಉತ್ತಮ ಕಾರ್ಯಗಳನ್ನು ಮಾಡಬೇಕು ಮತ್ತು ನಿಮ್ಮ ಕಾರ್ಯಗಳಿಗೆ ನಾನು ಕೂಡ ಕೈ ಜೋಡಿಸುವೆ. ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಬೀದರ್ನಲ್ಲಿ ಇನ್ನಷ್ಟು ಕಾರ್ಯಗಳು ನಡೆಯಬೇಕಾಗಿದೆ ಎಂದು ಸಲಹೆಯನ್ನು ನೀಡಿದ್ದರು. ಈ ಕಾರ್ಯಕ್ರಮವನ್ನು ಅಭಿಷೇಕ್ ಚಿಂತಾಮಣಿ ನಿರೂಪಿಸಿದ್ದು, ಜಂಟಿ ಕಾರ್ಯದರ್ಶಿ ಆಗಿರುವಂಥ ಸ್ಫೂರ್ತಿ ಬಸವರಾಜ್ ಧನ್ನೂರ್ ಅವರು ರೋಟರಿ ಕ್ಲಬ್ ಕಾರ್ಯವೈಖರಿ, ಕ್ಲಬ್ ರಿಪೋರ್ಟ್ ಮತ್ತು ಸಾಧನೆಗಳನ್ನು ವೈದ್ಯಕೀಯಲ್ಲಿ ವಿವರಿಸಿದ್ದು, ಕ್ಲಬ್ನ ಕಾರ್ಯದರ್ಶಿ ಪೂಜಾ ಜಾರ್ಜ್ ಅವರು ವಂದನಾರ್ಪಣೆ ತಿಳಿಸಿದ್ದರು. ಇದೇ ವೇಳೆ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಸರ್ದಾರ್ ಪುನೀತ್ ಸಿಂಗ್ ಅವರು ಸಾಗರ್ ಖಂಡ್ರೆ ಅವರಿಗೆ ಆಹ್ವಾನದ ಮೂಲಕ ಕ್ಲಬ್ಗೆ ಸೇರಲು ಮನವಿ ಮಾಡಿದ್ದು, ಅವರ ಮನವಿ ಮೇರೆಗೆ ಗೌರವಾನ್ವಿತ ಸದಸ್ಯರಾಗಿ ಸೇರಿಕೊಂಡರು. ಈ ಸಂದರ್ಭದಲ್ಲಿ ಕ್ಲಬ್ನ ಖಜಾಂಚಿ ಅಮಯ ಸಿಂಧೋಲ್, ನಿರ್ದೇಶಕರಾದ ಗುರು ಸಿಂಧೋಲ್, ಡಾಕ್ಟರ್ ಸಂಗಮೇಶ್ ವಡ್ಗಾವೆ, ಸಹನಾ ಪಾಟೀಲ್, ಲವನಿತ್ ಸಿಂಗ್, ಭಾವೇಶ್ ಪಟೇಲ್, ಅಭಿಷೇಕ್ ಚಿಂತಾಮಣಿ, ಸದಸ್ಯರಾದ ಡಾಕ್ಟರ್ ಸಚಿನ್ ಗುದ್ಗೆ, ಆನಂದ್ ಕೋಟರ್ಕಿ, ಕಿರಣ್ ಸ್ಯಾಂಬೆಲ್, ರಚನ್ ರೇಜತಲ್, ನವೀನ್ ಅಲ್ಮಜೆ, ಬಸವಪ್ರಸಾದ್, ಕೃಷ್ಣ ಪಸರ್ಗೆ, ಅಮರೀಶ್ ಅಂಬಿಸಾಗೆ, ಅಖಿಲೇಶ್ ಬಿರಾದರ್, ಹರ್ಷದ್ ಪಟೇಲ್, ವಿನಾಯಕ್ ವಗ್ಪಲ್ಲಿ, ಸಂತೋಷ್ ಸಿಂಧೋಲ್, ಪ್ರಸನ್ನ ಸಿಂಧೋಲ್, ನವೀನ್ ಗೋಯಲ್, ಆನಂದ್ ಕುಲಕರ್ಣಿ, ಅರುಣ್ ಅಟಲ್, ಫರ್ಮಾನ್, ಗುರುರಾಜ್ ಮೈಲಾಪುರ್, ಸಂಗಮೇಶ್ ಹತ್ತಿ, ವೀರೇಶ್ ಜೀರ್ಗೆ, ಅಮೋಲ್ ಜಾಧವ್, ಸುಮಿತ್ರಾ ಗೋಯಲ್, ನಿಖಿಲ್ ಖಂಡ್ರೆ, ಡಾಕ್ಟರ್ ವೈಭವ್ ಬದ್ಬದೆ, ಮಹೇಶ್ ತಾಡಂಪಳ್ಳಿ, ಮನೀಶ್ ಸಿಂಧೋಲ್ ಸೇರಿದಂತೆ ಹಲವರಿದ್ದರು. Rotary Club Bidar Silver Star ಒಂದು ವೀಕ್ಲಿ ಮೀಟಿಂಗ್ ಇದೆ.
ಸನ್ಮಾನ್ಯ ಸಾಗರ್ ಈಶ್ವರ್ ಖಂಡ್ರೆ ಅವರು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಮತ್ತೊಮ್ಮೆ ಈ ಸಭೆಗೆ ಸ್ವಾಗತವನ್ನು ಕೋರ್ತೇನೆ. ಅವರು ಕೇವಲ ಅದೃಷ್ಟವಂತರ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಇಂಥ ಒಂದು ಉನ್ನತ ಅವರ ಕುಟುಂಬ ಹಿಂದೆ ಭೀಮಣ್ಣ ಖಂಡ್ರೆ ಅವರು ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಅದರ ಅಭಿವೃದ್ಧಿಗೆ ಸಾಕಷ್ಟು ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಬೀದರ್ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅವರದು ಬಹಳ ಮಹತ್ತರವಾದಂತಹ ಕೊಡುಗೆ ಇದೆ. ಅದರ ಜೊತೆಗಿನ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಯುವಕರು, ಆಲ್ ಬಿಸ್ನೆಸ್ ಪರ್ಸನ್ಸ್ ಅಂಡ್ ಪ್ರೊಫೆಷನಲ್ಸ್, ರೋಟರಿಯಲ್ಲಿ ಸದಸ್ಯತ್ವ ನಾಟ್ ಬೈ ಅಪ್ಲಿಕೇಶನ್, ಇಟ್ ಇಸ್ ಬೈ ಇನ್ವಿಟೇಷನ್. Please, can somebody turn off the lights? Member of Parliament for Bidar Lok Sabha constituency and Secretary for SV Society. Mr. Sagar Khande graduated with BBLLB degree from Christ University, Bangalore, and then went on to practice advocacy in Supreme Court and High Court under prominent judges and justices in Delhi and Bangalore. And next, coming with his community service, he started his journey into Bidar district, especially in the COVID pandemic in August 2020, when he came down from Bangalore to Bidar, and throughout the district he traveled and he communicated what has to be done over there, and has provided with food essentials kits, masks, sanitizers, and whatever is required to the needy, and has helped in the prominently in the COVID pandemic along with vaccines and as well as remdesivir as well. And next on to when he got promoted as the NSUI State General Secretary, which is a student wing called National Students Union of India, he actually made a record-breaking blood donation camp which was conducted in Bidar. Then into the education sector, he was promoted to be the Secretary of SV Society, which has Clonsik and Kalyan Karnataka. He has been serving in the education sector as well for our constituency. And now, just 2 months back, at the remarkable age of 26, Mr. Khande sir has been recently elected as the youngest parliamentarian of Karnataka, and creating this history with 1.5 lakh lead as well. His early success is a testament to his dedication and passion for public service, and I hope today Mr. Sagar sir will enlighten us with his words and give us some advice on how to take the community service forward. So now, I would like to request office bearers to felicitate and welcome our esteemed guests for today. ಮಾನ್ಯ ಸಂಸದರಲ್ಲಿಯೂ ಕೂಡ ನಾನು ಒಬ್ಬ ರೋಟರಿಯ ಹಿರಿಯ ಸದಸ್ಯನಾಗಿ ಹಾಗೂ ರೋಟರಿ ಭವನ್ ಪ್ರಾಜೆಕ್ಟಿನ ಅಧ್ಯಕ್ಷನಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಈ ಒಂದು CA ಸೈಟ್ ನಮಗೆ ಅಲಾಟ್ ಮಾಡುವಲ್ಲಿ ತಾವು ಕೂಡ ಅದರಲ್ಲಿ ನಮಗೆ ಸಹಕಾರ ಕೊಡಬೇಕನ್ನುವಂಥ ಒಂದು ಮನವಿಯನ್ನು ಕೂಡ ನಾನು ವೇದಿಕೆ ಮಾಡ್ತೇನೆ. ಇದು ಕೇವಲ ರೋಟರಿ ಭವನ ಅಂದರೆ ರೋಟೇರಿಯನ್ಸ್ಗೆ ಮೀಟಿಂಗಿಗೆ ಅಷ್ಟೇ ಸೀಮಿತ ಅಲ್ಲ. ಬೀದರ್ನಲ್ಲಿ ಬಹಳ ಒಂದು ಸುಸಜ್ಜಿತವಾದಂತಹ ಕಟ್ಟಡವನ್ನು ನಾವು ತರ್ತಾ ಇದ್ದೀವಿ. ಆ ಒಂದು ಕಟ್ಟಡ ಸಮಾಜಕ್ಕೆ ಉಪಯೋಗಿ ಆಗುವ, ಯಾಕೆಂದ್ರೆ ನಮ್ಮಲ್ಲಿ ಒಂದೂ ಸೈಂಟಿಫಿಕಲಿ ಡಿಸೈನ್ ಮೀಟಿಂಗ್ ಹಾಲ್ಸ್ ಇಲ್ಲ, ಕಾನ್ಫರೆನ್ಸ್ ರೂಮ್ ಇಲ್ಲ, ಆಡಿಟೋರಿಯಂ ಇಲ್ಲ. ಒಂದು ರಂಗ್ ಮಂದಿರ ಇದೆ, ಅದು ಸೈಜ್ ಬಹಳ ದೊಡ್ಡದಿದೆ. ಅಲ್ಲಿ 1000 ಜನ ಇದ್ದಾಗ ಮಾತ್ರ ಅಲ್ಲಿ ಸಭೆ ಮಾಡಬಹುದು. ಎಲ್ಲೋ 200-300 ಜನರಿಗೆ ತಗೊಂಡು ನಾವು ಒಂದು ಸಭೆ ಮಾಡಬೇಕಂದ್ರೆ ಬಹಳ ಸಮಸ್ಯೆಯನ್ನು ಎದುರಿಸಬೇಕಾಗ್ತಾ ಇದೆ. ಇಂಥ ಯಾವುದೋ ಫಂಕ್ಷನ್ ಹಾಲ್ಗಳಲ್ಲಿ ಬುಕ್ ಮಾಡಿದರೆ ಅಲ್ಲಿ ಆ ಸಭೆಗೆ ಬೇಕಾಗುವಂಥ ಸವಲತ್ತುಗಳು ಇರೋದಿಲ್ಲ. ಹೀಗಾಗಿ ರೋಟರಿ ಎಲ್ಲವನ್ನ ಸ್ಟಡಿ ಮಾಡಿ ಒಂದು ಸೈಂಟಿಫಿಕಲಿ ಡಿಸೈನ್ ಬಿಲ್ಡಿಂಗ್ ತರ್ತಾ ಇದೆ. ಎಲ್ಲಿ ಸಣ್ಣ 50 ಜನರಿಂದ ಹಿಡ್ಕೊಂಡು 300 ಜನರವರೆಗೆ ಅನೇಕ ರೀತಿಯ ಸಭೆಗಳನ್ನು
ಮಾಡಲಿಕ್ಕೆ ಅದು ಉಪಯೋಗ ಆಗಬೇಕು, ಸಮಾಜಕ್ಕೆ ಉಪಯೋಗ ಆಗುವಂಥ ಒಂದು ಕಟ್ಟಡವನ್ನು ನಾವು ತರ್ತಾ ಇದ್ದೀವಿ. ಹೀಗಾಗಿ ಅದರ ಒಟ್ಟು ಮೊತ್ತ ಸುಮಾರು 10 ಕೋಟಿ ರೂಪಾಯಿ. ನಾವು ಯಾವುದೇ ಸರ್ಕಾರದ ಅನುದಾನನೂ ನಾವು ಬಯಸ್ತಾ ಇಲ್ಲ, ನಮ್ಮದೇ ಆದಂಥ ಹಣದಿಂದ ನಾವು ಅದನ್ನು ಕಟ್ಟಲಿಕ್ಕೆ ನಾವು ತಯಾರಾಗಿದ್ದೀವಿ, ಸಿದ್ಧರಾಗಿದ್ದೇವೆ. ಕೇವಲ ನಮಗೆ CA ಸೈಟನ್ನು ಅಲಾಟ್ ಮಾಡಬೇಕಾಗುವಂಥ ಒಂದು ಜವಾಬ್ದಾರಿ ಸರ್ಕಾರದ ಮುಂದೆ ಇದೆ. ತಮ್ಮ ಒಂದು ಮತ್ತು ಈಶ್ವರ್ ಖಂಡ್ರೆ ಅವರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ತಾವು ಸಂಸದರು, ತಮ್ಮಿಂದ ಈ ಕೆಲಸ ಆಗಬೇಕು ಅನ್ನುವಂಥ ಮತ್ತೊಮ್ಮೆ ಒಂದು ಬಹಳ ಒಂದು ಮನವಿಯನ್ನು ನಾನು ಈ ಮೂಲಕ ಮಾಡ್ತೇನೆ. And the efforts continues to completely eradicate polio towards like 100%. So we are Rotary Club of Bidar Silver Star. So basically the idea of our club started when the Rotary Club of Bidar Fort, our parent club, was celebrating its 25th year, the Silver Jubilee, of which our club advisor Basuraj Dhanur is part of. So we were handpicked by him, and we were called for initial discussions as to what are the club expectations, how Rotary functions and all of that. Where we were told what current projects, what's the current status of Rotary in our district, etc. Then in the third meeting we had our office bearer selection, which is and all of the office bearers were elected unanimously. President as Rotarian as Puneet Singh, Secretary Pooja George Samuel, Vice President Adishar Wali, Joint Secretary myself Spurti Dhanur, and our Treasurer Amay Sindol sir. Depending upon the areas of focus of service that they want to do, etc. So we had selected 10 other directors for our club. Blanket distribution, where 100 blankets we went around the city the night, because this was the coldest winter Bidar had ever had. So a lot of them, hospitals, railway station, bus stand, etc. And then on 22nd of December, we did a blood donation drive in Guru Nanak Hospital. 7 charter members plus 1 new member were inducted into Rotary on 23rd of February, which also happened. We, club advisor and all of us, we just discussed with sir, and we asked him if he would be interested to be a part of our club, and he has graciously accepted to be a part of Rotary Club of Silver Star Bidar as an honorary member. I asked our president sir to kindly label him. Silver Star sir, a big round of applause to you, because over here, the present MD is an honorary member of Rotary Club of Bidar Silver Star. Nothing more memorable than this. So in the coming future, I hope that we'll do some good work together, and along with that, of course, state government, central government, state government, we have our district in charge, Mr. Ishwar Khande sir, and now in the center, with the support of all of you, all the people of either Lok Sabha constituency, you elected me as an MP. ಅದಕ್ಕೆ ರಾಜ್ಯದಿಂದ ಕೇಂದ್ರದಿಂದ ಸರ್ಕಾರ ವತಿಯಿಂದ ನೀವು ಯಾವ ರೀತಿ ನಾವು ಆ ಬಜೆಟ್ ಏನಿದೆ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬಹುದು, ಯಾವ ರೀತಿ ನಾವು ಹೋಗಿ ಮನವಿ ಕೊಡ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ನಿಮ್ಮ ಐಡಿಯಾಸ್ ನೀವು ಹೇಳ್ಬೇಕು. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನು ಇಂಪಾರ್ಟೆಂಟ್ ಇದೆ ಬೀದರಲ್ಲಿ. ಬಹಳ ಜನ ಬೀದರಿಂದ ಬ್ಯಾಂಗ್ಳೂರ್, ಪುಣೆ ಅಥವಾ ಹೈದರಾಬಾದ್ ಈ 3 ಸಿಟೀಸಿಗೆ ಹೋಗಿ ಅವರು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಬೀದರಲ್ಲೇ ಯಾವ ರೀತಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬೋದು, ಯುವಕರಿಗೆ ನಾವು ಯಾವ ರೀತಿ ನಾವು ಇಲ್ಲೇ ಉದ್ಯೋಗ ಕೊಡಿಸ್ಬೋದು ಅಂತಂಬೋದು ತಾವೆಲ್ಲ ಪ್ಲಾನ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ಲಿ ನಾವು ಹೋಗಿ ನಾವು ಸರ್ಕಾರ, ರಾಜ್ಯ ಕೇಂದ್ರ ಸರ್ಕಾರಕ್ಕೆ ನಾವು ಹೋಗಿ ಅಪ್ರೋಚ್ ಮಾಡಿದ್ರೆ 100ಕ್ಕೆ 100 ಅವ್ರು ನಮಗೆ ಬೆಂಬಲ ಕೊಡ್ತಾರೆ ಅಂತಂಬೋದು ನನಗೆ ನಂಬಿಕೆ ಇದೆ. ನಮ್ಮ ಬಸವರಾಜ್ ಧನುರೇ ಸರ್ ಅವ್ರು ಹೇಳಿದ್ದಾರೆ ಈ CA ಸೈಟು CA ಸೈಟ್ ಅಲೋಕೇಶನ್ಗೋಸ್ಕರ ಅದನ್ನು ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಚರ್ಚೆ ಮಾಡಿ ನಾನು ಎಷ್ಟು ಬೇಗ ನಾನು ಕೊಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸುತ್ತೇನೆ. सिल्वर स्टार क्लब बिदर आज हमारे ये वीकली मीटिंग में सागर खंडे जी को बुलाया था और उन्होंने एक्सेप्ट करके आज मीटिंग अटेंड किया है हमारी, और हमारे क्लब के बारे में उनको सारा डिटेल बताया जो हमने सोशल सर्विस करते हैं. तो आज हम उनको ऑनरी मेंबर बनाए हैं और उन्होंने एक्सेप्ट किया है.
तो ये बहुत खुशी की बात है और मैं सागर खंडे जी को बहुत बहुत मुबारकबाद देता हूँ, जो यंगेस्ट एमपी हमारे कर्नाटका से बीदर डिस्ट्रिक्ट से जो बने हैं, और वो काफ़ी हम भी आगे उनके साथ कोई प्रोजेक्ट्स करेंगे सोशल सर्विस को लेके। उन्होंने भी आश्वासन दिया है कि उन्होंने हेल्प करेंगे, कुछ अच्छे फंड्स लेके आके कोई सोशल सर्विस करेंगे। तो मैं उनको बहुत बहुत मुबारकबाद देता हूँ इस चीज़ के लिए, और हमारे रोटरी क्लब ऑफ बीदर सिल्वर स्टार के सारे सदस्यों की तरफ से उनको बहुत बहुत शुभकामनाएं। थैंक यू। ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕ ವತಿಯಿಂದ ಇಂದು ಬೀದರ್ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯದ ಜನತೆ ಬಹಳ ನಿರೀಕ್ಷೆಯೊಂದಿಗೆ ಕೋಮುವಾದಿ ಪ್ರಜಾಪ್ರಭುತ್ವ ವಿರೋಧಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು. ವಿಧಾನಸೌಧದಲ್ಲಿ ಪಕ್ಷದ ಆಡಳಿತ ಬದಲಾಗಿದೆ, ಅಧಿಕಾರ ನಡೆಸುತ್ತಿರುವವರ ಮುಖಗಳು ಬದಲಾಗಿವೆ, ಆದರೆ ಯಥಾಸ್ಥಿತಿ ಆಡಳಿತ ಮುಂದುವರಿಯುತ್ತಿದೆ ಎಂದು ಮಲ್ಲಿಕಾರ್ಜುನ ಸ್ವಾಮಿ ಜಿಲ್ಲಾಧ್ಯಕ್ಷರಾದ ಇವರು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ್ದರು. ನೂತನ ಜಿಲ್ಲಾಧಿಕಾರಿಯಾದ ಶಿಲ್ಪಾ ಶರ್ಮಾ ಅವರಿಗೆ ಹಸಿರು ಶಾಲು ನೀಡಿ ಸನ್ಮಾನಿಸಿದರು. ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಾತನಾಡುತ್ತಾ, ಒಂದು ವರ್ಷದ ಅವಧಿಯಲ್ಲೇ ಪರಿಶಿಷ್ಟ ವರ್ಗಕ್ಕೆ ಮೀಸಲಿಟ್ಟಿದ್ದ 187 ಕೋಟಿ ಹಣ ದುರುಪಯೋಗದ ಹಗರಣದ ಆರೋಪಕ್ಕೆ ಒಳಗಾಗಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಲಂಗುಲಗಾಮಿಲ್ಲದೆ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಭೂ ಮಾಫಿಯಾಗಳ ಅಕ್ರಮಗಳು ನಿರಂತರವಾಗಿ ಸಾಗುತ್ತಲೇ ಇವೆ. ರೈತರ ಆತ್ಮಹತ್ಯೆ ಸರಣಿ ಮುಂದುವರಿಯುತ್ತಲೇ ಇದೆ. ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ರೈತಪರ ನೀತಿಗಳನ್ನು, ಕರ್ತವ್ಯ ಹಕ್ಕುಗಳನ್ನು 18/7/2014 ರೂಪಿಸಲು ಒತ್ತಾಯಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ದಿನಾಂಕರಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಶಾಂತಮ್ಮ ಮುಲ್ಗೆ, ನಾಗಶೆಟ್ಟಿ ಲಂದ್ವಾಡೆ, ವಿಜಯಕುಮಾರ್ ಬೌಗೆ, ವಿಠಲ್ ರೆಡ್ಡಿ, ನಾಗೇಂದ್ರಪ್ಪ ತರ್ಪಳ್ಳಿ, ವಿಠಲ್ರಾವ್ ಮೇತ್ರೆ, ಬಸವರಾಜ್ ಅಷ್ಟೂರ್, ರುದ್ರಸ್ವಾಮಿ, ಸಂತೋಷ್ ಗುದ್ಗೆ, ಗುಂಡೇರಾವ್ ಕುಲಕರ್ಣಿ, ಮುಖೀಮುದ್ದೀನ್ ಪಟೇಲ್, ಕರ್ಬಸಪ್ಪ ಹುಡ್ಗಿ, ಭವರಾವ್ ನೆಲ್ವಾಡೆ, ಪರಮೇಶ್ವರ್ ಗೌರ್, ಸನ್ಮುಖಮ್ಮ ಅಣದೂರ್, ಶಿವರಾಜ್ ಜಲ್ದೆ, ವಿನೋದ್ ಚಿಂತಾಮಣಿ, ಸೋಮನಾಥ್ ಎನಕ್ನೂರ್, ಓಂ ಪ್ರಕಾಶ್ ಕಡಳ್, ಕಮಲಾಬಾಯ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ಸನ್ಮಾನದ ಕೊಡೋದಿಲ್ಲ, ADC ಅವ್ರಿಗೆ ಕೊಟ್ಟಿವಿ ನಾವು. ನಮ್ಮ ಬೀದರ್ ಜಿಲ್ಲೆಗೆ ಬಂದಿರಿ, ಹೆಸರು ಒಳ್ಳೇದಾಗಲಿ. ಹಿಂದಿದ್ದಂಥ 2-3 DC ಅವ್ರದ್ದು ಕೆಲಸ ಆಗ್ಯಾವ. ತಮ್ಮದು ಒಂದು ಯಾವುದೋ ಒಂದು ಇದರಲ್ಲಿ ಜಿಲ್ಲೆಗೆ ಏನದ ಒಂದು ಹೆಸರು ತಂದು ಕೊಟ್ಟು ತಮಗೂ ಹೆಸರು ಬರಬೇಕು, ನಮ್ಮ ಜಿಲ್ಲೆಗೆ ಸಂಪೂರ್ಣ ಸರ್ಕಾರ. ಇವತ್ತು ಸರ್ಕಾರ ದಿನನಿತ್ಯ ಒಂದು ರೈತರಿಗೆ ಕಾನೂನು ತರ್ತಾ ಇದೆ. ರೈತರ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಪ್ರತಿಯೊಂದರಲ್ಲಿ ರೈತರಿಗೆ ಕಿರುಕುಳ ಕೊಡ್ತಕ್ಕಂಥದ್ದು ಆಗ್ತಾಯಿದೆ. ರೈತರ ಸಾಲದ ನೀತಿಯಲ್ಲಿ ಸರ್ಕಾರ ರೈತರ ಮೇಲೆ ಭಾಳ ಕಠಿಣವಾದ ಕ್ರಮ ಕೈಗೊಳ್ತಾ ಇದೆ. ಇವತ್ತು ಸಿಬಿಲ್ ಅನ್ನುವಂಥ ಒಂದು ವ್ಯವಸ್ಥೆಯಿಂದ ರೈತರು ಇವತ್ತು 1 ಎಕರೆಗೆ 10ರಿಂದ 20 ಲಕ್ಷ ರೂಪಾಯಿ ಬೆಲೆ ಇರುವುದು ಬರೀ 10-20 ಸಾವಿರ ಕೊಟ್ಟು ಅಲ್ಲಿ ನಿಮ್ಮ ಸಿಬಿಲ್ ಸರಿ ಇಲ್ಲ ಅನ್ನುವಂಥ ಕಾನೂನು ತರ್ತಾ ಇದೆ. ಅದಕ್ಕಾಗಿ ನಾವು ಇವತ್ತು ರಾಜ್ಯಾದ್ಯಂತ ರೈತರ ವಿರೋಧಿ ನೀತಿಯನ್ನು ಖಂಡಿಸಿ ರಾಜ್ಯದ ಸರ್ಕಾರದ ವಿರುದ್ಧ ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಕೂಡಲೇ ರಾಜ್ಯ ಸರ್ಕಾರ ಈ ರೈತರ ಏನು 11-12 ಬೇಡಿಕೆಗಳಿವೆ, ನಮ್ಮ ಡಿಮ್ಯಾಂಡ್ಸ್ ಇವೆ, ಅವನ್ನು ಕೂಡಲೇ ಸರಿಪಡಿಸಬೇಕು. ವಿದ್ಯುತ್ ಕಾಯ್ದೆ ಏನಿದೆ, ಕೃಷಿಯಲ್ಲಿ ನೀರಾವರಿಯಲ್ಲಿ ವಿದ್ಯುತ್ ಕಾಯ್ದೆ ಏನಿದೆ, ಕೂಡಲೇ ಹಿಂದಿದ್ದಂಥ ಕಾನೂನಿಗೆ ಮರಳಿಸಬೇಕು. ಹಾಗೂ ಪೋಡಿ ಪಾಣಿ ಲ್ಯಾಂಡ್ ಸರ್ವೆಯಲ್ಲಿ ಏನು ರೇಟ್ ಹೆಚ್ಚಿಗೆ ಮಾಡಿದೆ, ರೈತರಿಂದ ಶೋಷಣೆ ಮಾಡ್ತಾಯಿದೆ, ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಇವತ್ತು ನಮ್ಮಿಂದ ಗೆದ್ದಂಥ ಎಲ್ಲ ಶಾಸಕರು ರೈತರ ವಿರೋಧಿ ನೀತಿ ತಳೆದಿದ್ದಾರೆ. ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ತು ನಮ್ಮ ರೈತರ ಒಂದು ನಿಲುವಿಗೆ ನಿಲ್ಲಬೇಕು. ಇಲ್ಲದಿದ್ದರೆ
ಕುರ್ಜಿಯನ್ನು ಬಿಡಬೇಕಂತ ಅನ್ನುವಂಥ ಮಾತನ್ನು ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್ಕಾರದ ವಿವಿಧ ಎಲ್ಲ ಇಲಾಖೆಗಳಲ್ಲಿ ಅಧಿಕಾರಿಗಳು ಕನ್ನಡ ಹೆಚ್ಚಾಗಿ ಬಳಸಬೇಕು ಹಾಗೂ ಅದನ್ನು ಕರುಳಿನ ಭಾಗಿಯಾಗಿ ಭಾವಿಸಿದ್ದಾಗ ಮಾತ್ರ ಕನ್ನಡ ಉಳಿಯಲು ಸಾಧ್ಯ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬೆಳೆಮಲೆ ಹೇಳಿದ್ದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಬೀದರ್ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಇವರ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ನಮ್ಮ ದೇಶದಲ್ಲಿ 66% ವೇಗದಲ್ಲಿ ಬೆಳೆಯುತ್ತಿದ್ದರೆ ಬಂಗಾಳಿ ಭಾಷೆ 27%, ತಮಿಳು, ತೆಲುಗು, ಮರಾಠಿ ಹಾಗೂ ಓಡಿಯಾ ಭಾಷೆಗಳು 12, 13, 14% ಬೆಳೆಯುತ್ತಿವೆ. ಆದರೆ ನಮ್ಮ ಕನ್ನಡ 3.73% ಬೆಳೆಯುತ್ತಿದೆ ಎಂದು ಸರ್ಕಾರಿ ಅಂಕಿ ಅಂಶಗಳು ಹೇಳುತ್ತವೆ. ನಾವು ಕನ್ನಡ ಭಾಷೆ ಕುರಿತು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೊಂದು ದಿನ ಇದು ಕೇವಲ ಆಡು ಭಾಷೆಯಾಗಿ ಉಳಿಯ ಕಾಲ ಬಹಳ ದೂರವಿಲ್ಲ ಎಂದರು. ನಾವು ಬೇರೆ ಬೇರೆ ವಿಷಯಗಳ ಕುರಿತು ಮಾತನಾಡುತ್ತೇವೆ, ಆದರೆ ಕನ್ನಡೀಕರಣಕ್ಕಾಗಿ ಏಕೆ ಮಾತನಾಡುವುದಿಲ್ಲ? 27 ಕಡೆ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರನ್ನು ಒಂದುಗೂಡಿಸಲು ಹಲವಾರು ಜನರು ಹೋರಾಟ ಮಾಡಿ ನಮ್ಮನ್ನು ಒಂದುಗೂಡಿಸಿದ್ದಾರೆ. ಇದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೇರಿದಂತೆ ಹಲವಾರು ಜನರು ಕನ್ನಡ ಉಳಿವಿಗಾಗಿ ಹೋರಾಡಿದ್ದಾರೆ. ಅದನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಿದೆ ಎಂದು ಹೇಳಿದ್ದರು. ಭಾರತದ ಅತ್ಯಂತ ಪ್ರಭಾವಶಾಲಿ ಭಾಷೆಗಳಲ್ಲಿ ಕನ್ನಡ ಒಂದು ಪ್ರಚಂಡ ಭಾಷೆಯಾಗಿದೆ. ನಮ್ಮ ಪರಂಪರೆ ಕಲಿಯಲು, ಮಾತೃಭಾಷೆ ಅಸ್ಮಿತೆ ಉಳಿಸಲು ನಾವು ಅದನ್ನು ಉಳಿಸಿಕೊಂಡು ಹೋಗಬೇಕಿದೆ. ಇಲ್ಲವಾದರೆ ನಮ್ಮನ್ನೇ ನಾವೇ ಆತ್ಮಹತ್ಯೆ ಮಾಡಿಕೊಂಡಂತೆ ಆಗುತ್ತದೆ. ಪ್ರತಿ ಶಾಸಕರಿಗೆ 5 ಶಾಲೆಗಳನ್ನು ದತ್ತು ನೀಡಿ ಅವರಿಗೆ ಬರುವ ಅನುದಾನದಲ್ಲಿ ಆ ಶಾಲೆಗಳ ಅಭಿವೃದ್ಧಿ ಮಾಡುವುದು ಹಾಗೂ ಮದ್ರಸಾಗಳಲ್ಲಿ ವಾರಕ್ಕೆ 2 ಗಂಟೆ ಕನ್ನಡ ಕಲಿಸುವುದು, ಇದನ್ನು ಪೈಲಟ್ ಪ್ರಾಜೆಕ್ಟ್ ರೀತಿಯಲ್ಲಿ ಬೆಂಗಳೂರಿನ ಕಳಸಿಪಾಳ್ಯ, ವಿಜಯಪುರ, ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಪ್ರಾಧಿಕಾರದ ವತಿಯಿಂದ ಈ ಕೆಲಸ ಮಾಡಲಾಗುವುದು ಎಂದು ಹೇಳಿದ್ದರು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಸಂತೋಷ್ ಹಾನ್ಗಲ್ ಅವರು ಮಾತನಾಡಿ, ಬೀದರ್ ಗಡಿ ಜಿಲ್ಲೆಗೆ 5 ಭಾಷೆಗಳ ಸಂಗಮವಿದೆ. ಕನ್ನಡ ಕಡ್ಡಾಯಗೊಳಿಸಬೇಕು. ಕನ್ನಡ ಅನುಷ್ಠಾನಕ್ಕಾಗದ ಪತ್ರಗಳ ಚಲಾವಣೆ ಮಾಹಿತಿ ಕೇವಲ 16 ಇಲಾಖೆಗಳು ನೀಡಿವೆ. ಅಂತರ್ಜಾಲದಲ್ಲಿ ಡಿಪಾರ್ಟ್ ಕನ್ನಡ ಇರಬೇಕು. ಕೇವಲ 5 ಇಲಾಖೆಗಳಲ್ಲಿ ಮಾತ್ರ ಇವೆ. ನ್ಯಾಯಾಲಯ, ಆರೋಗ್ಯ ಇಲಾಖೆ, ಪೊಲೀಸ್ ಸೇರಿದಂತೆ ಇತರೆ ಎಲ್ಲ ಇಲಾಖೆಗಳಲ್ಲಿ ಕನ್ನಡದ ಬಳಕೆ ಹೆಚ್ಚಾಗಬೇಕು ಎಂದರು. ನಾಮಫಲಕಗಳು ಕನ್ನಡದಲ್ಲಿ 60% ಇರಬೇಕು. ಈ ಕುರಿತು ವ್ಯಾಪಾರಿಗಳ ಸಭೆ ಕರೆದು ಅವರಿಗೆ ನಿರ್ದೇಶನ ನೀಡಿ ಎಂದು ನಗರಸಭೆ ಆಯುಕ್ತರಿಗೆ ತಿಳಿಸಿದ್ದರು. ಲೋಕೋಪಯೋಗಿ ಇಲಾಖೆಯ ಟೆಂಡರ್ಗಳನ್ನು ಕನ್ನಡದಲ್ಲಿ ಕೊಡಬೇಕು. ಖಜಾನೆ ಇಲಾಖೆಯ ಬಿಲ್ಲುಗಳನ್ನು ಮಾಡುವಾಗ ಅಲ್ಲಿ ಎಲ್ಲ ಬಿಲ್ಲುಗಳು ಕನ್ನಡದಲ್ಲಿರುವಂತೆ ನೋಡಿಕೊಳ್ಳಬೇಕು. ಗಡಿ ಭಾಗದಲ್ಲಿ ಕಲಿಯುವ ಕನ್ನಡೇತರ ಮಕ್ಕಳ ಕಲಿಕೆಯ ಮಾಹಿತಿ ನೀಡಬೇಕೆಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿದ್ದರು. ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಅವರು ಮಾತನಾಡಿ, ಕನ್ನಡ ಉಳಿಸಿ ಬೆಳೆಸಬೇಕಾದರೆ ನಮ್ಮ ಆತ್ಮಾವಲೋಕನ ನಾವೇ ಮಾಡಿಕೊಳ್ಳಬೇಕಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಲ್ಲ ವ್ಯವಹಾರಗಳು ಕನ್ನಡದಲ್ಲೇ ನಡೆಯುತ್ತವೆ. ತಾವು ಹೇಳಿದ ಎಲ್ಲವುಗಳಿಗೆ 15 ದಿನಗಳಲ್ಲಿ ಅನುಪಾಲನಾ ವರದಿ ಕೊಡುತ್ತೇವೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಈ ಕುರಿತು ನಿರ್ದೇಶನ ನೀಡಲಾಗುವುದು ಎಂದು ಹೇಳಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಸುರೇಶ್ ಚಂದ್ರ ಶೆಟ್ಟಿ ಮಾತನಾಡಿ, ನಗರಸಭೆ ಕಸದ ವಾಹನಗಳಲ್ಲಿ ಹಿಂದಿ ಹಾಡುಗಳನ್ನು ದಿನಾಲು ಹಾಕುತ್ತಾರೆ. ಅವುಗಳನ್ನು ಕನ್ನಡದಲ್ಲಿ ಹಾಕಬೇಕು. ಕೆಲವೊಂದು ಊರಿನ ಬೋರ್ಡ್ಗಳಲ್ಲಿ ಕನ್ನಡದಲ್ಲಿ ತಪ್ಪಾಗಿ ಬರೆಯಲಾಗಿದೆ ಮತ್ತು ಗಡಿ ಭಾಗದ ಕನ್ನಡ ಶಾಲೆಗಳಲ್ಲಿ 50% ಶಿಕ್ಷಕರೇ ಇಲ್ಲ ಎಂದು ಹೇಳಿದ್ದರು. ಈ ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹೇಶ್ ಮೇಘಣ್ಣನವರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸಂಜೀವ್ ಕುಮಾರ್ ಅತಿವಾಳೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ದರಾಮ್ ಶಿಂದೆ, ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಸೋನಾರೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಉಪನಿರ್ದೇಶಕರಾದ ಸಲೀಂ ಪಾಷಾ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಚಂದ್ರಕಾಂತ್ ಶಾಬತ್ಕರ್, ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ಸುವರ್ಣ,
ಶಿವಕುಮಾರ್ ಡೋಗ್ರೆ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಮಾಡಿ ಇನ್ನೇನು ಮಾಡಿ ನಮ್ಮ ಒಟ್ಟು ಉದ್ದೇಶವೇ ವಿಫಲ ಆಗುವಾಗ ಆಗಬಾರ್ದು. ಅದಕ್ಕೆ ಅದನ್ನು ನಾವು ಮೊನ್ನೆ ಮುಸ್ಲಿಂ ವಿದ್ಯಾವಂತರ ಒಂದು ಒಕ್ಕೂಟ ಇತ್ತು, ಒಂದು 300 ಜನ ಇದ್ರು. ನಾನು ಹೇಳಿದೆ, ಒಂದು ಐಡಿಯಾವನ್ನು ಫ್ಲೋಟ್ ಮಾಡ್ತೇನೆ, ನಿಮಗೆ ಬೇಡ ಅಂದರೆ ಬೇಡ. ನಾನು 2 ಗಂಟೆ, ಅವ್ರು ಹೇಳಿದ್ರು ಸರ್ 3 ಗಂಟೆ ಮಾಡಿ ನಾವು ಪಾಠ ಮಾಡ್ತೇವೆ ಅಂತ ಇವಾಗ ತುಂಬ ಚಪ್ಪಾಳೆ ತಟ್ಟಿ ಸ್ವಾಗತಿಸಿದ್ದಾರೆ. ಆಮೇಲೆ ವಿಧಾನಸೌಧದಲ್ಲಿರುವ ಬೇರೆ ಬೇರೆ ಮಂತ್ರಿಗಳ ಅಲ್ಪಸಂಖ್ಯಾತ ಕಮ್ಯುನಿಟಿಗೆ ಸೇರಿದ ಅಧಿಕಾರಿಗಳನ್ನು ಮಾತಾಡಿದ್ದಾರೆ, ನಮ್ಮ ಸಂಪೂರ್ಣ ಬೆಂಬಲ ಅಂತ ಹೇಳಿದ್ದಾರೆ. ಜನಪರ ಹೋರಾಟಗಾರರಿದ್ದಾರೆ, ಅವರ ಜೊತೆ ಮಾತಾಡಿದ್ದೇನೆ. ಹಾಗಾಗಿ ಬೇಸ್ ವರ್ಕ್ ತುಂಬ ಆಗಿದೆ. ಬಹುಶಃ ನಾವು ಆಗಸ್ಟ್ 2ನೇ ವಾರ ಸ್ವಾತಂತ್ರ್ಯ ದಿನಾಚರಣೆಯ ಅನಂತರ ಅಥವಾ ಆ ದಿವಸ ಅದನ್ನು ಲಾಂಚ್ ಮಾಡ್ತೀವಿ. ಭಾರತೀಯ ಬೌದ್ಧ ಮಹಾಸಭಾ ತಾಲೂಕು ಶಾಖೆ ಬೀದರ್ ವತಿಯಿಂದ ವರ್ಷವಾಸ ಕಾರ್ಯಕ್ರಮ ಕುರಿತು 1 ದಿನದ ಚಿಂತನಾ ಶಿಬಿರವನ್ನು ನಗರದ ಸಿದ್ಧಾರ್ಥ ಪದವಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಬಂದೆ ಸಂಗರಕಿತ್ ವೈಶಾಲಿ ನಗರ ಅಂಡೂರಿನವರು ಹಾಗೂ ಆಯುಷ್ಮಾನ್ ಶಿವಕುಮಾರ್ ಸದಾಫುಲೆ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಭಾರತೀಯ ಬೌದ್ಧ ಮಹಾಸಭೆಯ ಮುಖ್ಯ ರಾಷ್ಟ್ರೀಯ ಪದಾಧಿಕಾರಿ ಹಾಗೂ ಕೇಂದ್ರೀಯ ಶಿಕ್ಷಕರಾಗಿ MD ಸರೋದಯ ಮತ್ತು ರಾಜ್ಯಾಧ್ಯಕ್ಷರಾದ ಮನೋಹರ್ ಮೋರೆ ಅವರು ಉದ್ಘಾಟಕರಾಗಿ ಆಗಮಿಸಿದ್ದರು. ಕಾರ್ಯಕ್ರಮವು ಭಗವಾನ್ ಬುದ್ಧರಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪವನ್ನು ಅರ್ಪಿಸಿ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟಿಸಲಾಯಿತು. ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವೇಂದ್ರ ಭಾಲ್ಕೆ ಹಾಗೂ ರಾಜ್ಯ ಕೋಶಾಧ್ಯಕ್ಷರಾಗಿ ರಾಜಪ್ಪ ಗುನ್ನಳ್ಳಿ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಸಂಸ್ಥೆಯ ಪದಾಧಿಕಾರಿಗಳಾದ ಅತಿಥಿಯಾಗಿ ಸೂರ್ಯಕಾಂತ್ ಬಾವಿತೊಡ್ಡೆ, ಜಿಲ್ಲಾ ಉಪಾಧ್ಯಕ್ಷರಾದ ಸಂಸ್ಕಾರ ವಿಭಾಗ ಧನರಾಜ್ ಜ್ಯೋತಿ ಮತ್ತು ವಿಠಲ್ದಾಸ್ ಪ್ಯಾಗೆ ಅವರು ಆಗಮಿಸಿದ್ದರು. ಮೊದಲಿಗೆ ಪೂಜ್ಯ ಬಂತೇಜಿಯವರು ಸಿಗಾಲ ಸುತ್ತದ ಕುರಿತು ಧಮ್ಮದೇಶನ ನೀಡಿದ್ದರು ಹಾಗೂ ದಿನವಿಡೀ ನಡೆದ ಕಾರ್ಯಾಗಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಹಾಕಿದ ಭಾರತೀಯ ಬೌದ್ಧ ಮಹಾಸಭೆ ಸಂವಿಧಾನದಂತೆ ಕಾರ್ಯನಿರ್ವಹಿಸಬೇಕೆಂದು ಸೂಚಿಸಿದ್ದರು ಹಾಗೂ ಬೌದ್ಧ ಧರ್ಮವನ್ನು ಪ್ರಚಾರ ಮತ್ತು ಪ್ರಸಾರ ಮಾಡುವ ನಾವುಗಳು ಶಿಸ್ತು ಮತ್ತು ಬದ್ಧತೆಯಿಂದ ಇರಬೇಕಾಗಿ ಸೂಚಿಸಿದ್ದರು. ಮನೋಹರ್ ಮೋರೆಯವರು ಸಂಸ್ಥೆಯ ಕುರಿತು ಮಾತನಾಡುತ್ತಾ ಸಂಸ್ಥೆಯ ಸದಸ್ಯತ್ವದ ಕುರಿತು ತಿಳಿಸಿದ್ದರು ಹಾಗೂ ಎಲ್ಲರನ್ನ ಸಂಸ್ಥೆಯ ಸದಸ್ಯತ್ವ ಪಡೆಯಬೇಕಾಗಿ ಸೂಚಿಸಿದ್ದರು. ಪ್ರಾಸ್ತಾವಿಕವಾಗಿ ರಾಜಪ್ಪ ಗುನ್ನಳಿಕರ್ ಅವರು ಮಾತನಾಡಿದ್ದರು ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ಅಶೋಕ್ ಆಲೂರ್ಕರ್ ರವರು ನಿರ್ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಾದ ಮೇಜರ್ ಜನರಲ್ ಸಂತೋಷ್ ಫೂಲೆ, ಮಂಜುಳಾ ಬಾವಿದೊಡ್ಡಿ ಹಾಗೂ ಮೇಜರ್ರಾದ ಚಂದ್ರಕಲಾ ಬಡಿಗೇರ ಜೊತೆಗೆ ಜಗನ್ನಾಥ್ ಬಡಿಗೇರ್, ಬಾಬು ಮೈನಳ್ಳಿಕರ್, ಶಂಕರರಾವ್ ಜ್ಯೋತಿ, ಕಂಠೆಪ್ಪ ರುದ್ನೂಕರ್, ವಿಜಯದಶಮಿ ಆರ್ಗುನ್ನಳ್ಳಿ, ಶಂಕರ್ ಕೊಂಡ, KS ರಾಂಬಾಣ್, ಪ್ರಕಾಶ್ ಎಗ್ನೋರೆ, ಅಪ್ಪಣ್ಣ ಬಿ ಶರಿಕರ್, ಗೋವಿಂದ ಪೂಜಾರಿ, ಮಾರುತಿ ಕಾಂಬ್ಳೆ, ಧರ್ಮೇಂದ್ರ ಎರ್ನಳೆ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ವತಿಯಿಂದ ಇಲ್ಲಿಯ ಕೃಷ್ಣಮೂರ್ತಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದ ಶಿಬಿರದಲ್ಲಿ 9 ರಿಂದ 26 ವರ್ಷದ ಒಳಗಿನ 60 ಹೆಣ್ಣು ಮಕ್ಕಳಿಗೆ ಗರ್ಭಕಂಠ ಕ್ಯಾನ್ಸರ್ ತಡೆ ಲಸಿಕೆ ನೀಡಲಾಯಿತು. ಡಾಕ್ಟರ್ ನಾಗೇಶ್ವರ ರಾವ್ ಲಸಿಕೆ ನೀಡಿದ್ದರು. ಶಿಬಿರಕ್ಕೆ ಚಾಲನೆ ನೀಡಿದ ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆ 3160 ಗವರ್ನರ್ ಡಾಕ್ಟರ್ ಸಾಧು ಗೋಪಾಲ್ ಕೃಷ್ಣ ಮಾತನಾಡಿ, ಗರ್ಭಕಂಠದ ಕ್ಯಾನ್ಸರ್ನಿಂದಾಗಿ ಹದಿಹರೆಯದ ಅನೇಕ ಹೆಣ್ಣು ಮಕ್ಕಳು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಿದ್ದರು. ಕ್ಲಬ್ ವತಿಯಿಂದ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವ ದಿಸೆಯಲ್ಲಿ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಆರ್ತಿ ರಘು ಮಾತನಾಡಿ, ದೇಶದಲ್ಲಿ ಗರ್ಭಕಂಠ ಕ್ಯಾನ್ಸರ್ನಿಂದ ಪ್ರತಿದಿನ 200 ಹಾಗೂ ವರ್ಷದಲ್ಲಿ ಸರಾಸರಿ 80,000 ಹೆಣ್ಣು ಮಕ್ಕಳು ಸಾವಿಗೀಡಾಗುತ್ತಿದ್ದಾರೆ. ಇದನ್ನು ತಡೆಯಲು 9 ರಿಂದ 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ 2 ಡೋಸ್ ಹಾಗೂ 16 ರಿಂದ 26 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ 3 ಡೋಸ್ ಲಸಿಕೆ ನೀಡಲಾಗುತ್ತಿದೆ ಎಂದು ತಿಳಿಸಿದ್ದರು. ಕ್ಲಬ್ ಅಧ್ಯಕ್ಷ ಶಿವಕುಮಾರ್ ಪಾಖಾಲ್ ಮಾತನಾಡಿ, ಮಾರಕ ಗರ್ಭಕಂಠದ ಕ್ಯಾನ್ಸರ್ನಿಂದ ಹೆಣ್ಣು ಮಕ್ಕಳ ಜೀವ ಉಳಿಸಲು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಲಸಿಕಾ ಶಿಬಿರಗಳನ್ನು ಸಂಘಟಿಸಲಾಗುತ್ತಿದೆ ಎಂದು ಹೇಳಿದ್ದರು.
ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿ ಹಂಗರ್ಗಿ, ರೋಟರಿ ಕಲ್ಯಾಣ ಝೋನ್ ಸಹಾಯಕ ಗವರ್ನರ್ ಸೂರ್ಯಕಾಂತ್ ರಾಮ್ ಶೆಟ್ಟಿ, ಡಾಕ್ಟರ್ ರಘುಕೃಷ್ಣಮೂರ್ತಿ, ಬಸವರಾಜ್ ಧನ್ನೂರ್, ಹಾವಶೆಟ್ಟಿ ಪಾಟೀಲ್, ರವೀಂದ್ರ ಮೂಲ್ಗೆ, ಶಿವಕುಮಾರ್ ಯಲ್ಲಾಲ್, ಕ್ಲಬ್ ಕಾರ್ಯದರ್ಶಿ ಪ್ರಭು ತಟ್ಪಟ್ಟಿ, ಡಾಕ್ಟರ್ ಕಪಿಲ್ ಪಾಟೀಲ್, ನಿತಿನ್ ಕರ್ಪೂರ್, ರೂಪಾಲಿ ಕರ್ಪೂರ್, ಡಾಕ್ಟರ್ ಶ್ವೇತಾ ಮೇಘೂರ್, ಡಾಕ್ಟರ್ ರಿತೀಶ್ ಸುಲೇಗಾಂವ್, ಬಸವರಾಜ್ ಮಡ್ಕಿ, ಸತೀಶ್ ಸ್ವಾಮಿ, ವೀರೇಶ್ ಕೆಳಗಿ, ಗಜಾನನ್ ಪೊಕ್ವಾರ್, ರಾಮ್ ಶೆಟ್ಟಿ ಚಿಕ್ಬಸ್ಸೆ, ರಾಜ್ಕುಮಾರ್ ಅಳ್ಳೆ, ಡಾಕ್ಟರ್ ಲೋಕೇಶ್ ಹಿರೇಮಠ್ ಇದ್ದರು. ಲಸಿಕೆ ಪಡೆದವರಿಗೆ ಕ್ಲಬ್ನಿಂದ ಹಲಸಿನ ಹಣ್ಣು ಸಸಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.